ಹಾಯ್ ಹೆಲೋ ನಮಸ್ತೆ. ಸೊ ನಾನಿಲ್ಲಿ ವಿಡಿಯೋ ಟೈಟಲ್ ಹಾಕಿದಾಗಲೇ ನಿಮಗೆ ಒಂದು ಐಡೆಂಟಿಫೈ ಆಗಿರ್ತದೆ. ಹಾಗೆಯೇ ಇಮೇಜಸ್ ಕೂಡ ಹಾಕಿದ್ದೇನೆ ನಾನು. ಸೊ ದಿಸ್ ಈಸ್ ಒನ್ ಆಫ್ ಮೈ ಮೋಸ್ಟ್ ಮೆಮೊರೇಬಲ್ ಡೇ ಆಗಿದೆ. ಸೊ ಇಷ್ಟು ದಿನ ಶೇರ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ಪಿಕ್ ಏನಿದ್ದಾವೆ ಇದೆಲ್ಲ ಕೂಡ ನಂದು ಕಳ್ಕುಬ್ಸದ ದಿನ. ಸೊ ನಮ್ಮ ಮಂಗಳೂರು ಸೈಡಲ್ಲಿ ಈ ಥರ ಫಂಕ್ಷನ್ ಇರೋದಿಲ್ಲ ಆ್ಯಕ್ಚುಲಿ. ಆದರೆ ನಾರ್ತ್ ಸೈಡಲ್ಲಿ ಈ ಥರ ಫಂಕ್ಷನ್ ಮಾಡ್ತೀವಿ. ಇದು ಕೂಡ ಒಂದು ಹೊಸ ಎಕ್ಸ್ಪೀರಿಯೆನ್ಸ್. ಸೊ ನೋಡ್ಬೋದು, ನಮ್ಮ ಕಾಲೇಜಿನ ಸ್ಟಾಫ್ನವರೆಲ್ಲ ಬಂದಿದ್ದರು, ಇನ್ವೈಟ್ ಮಾಡಿದ್ದೆ. ಸೊ ಆ್ಯಕ್ಚುಲಿ ತುಂಬ ಖುಷಿಯಾಯಿತು. ನಮ್ಮ ಪ್ರಿನ್ಸಿಪಲ್ ಸರ್ ಕೂಡ ಬಂದಿದ್ದರು. ಸೊ ನಮ್ಮ ಫ್ಯಾಮಿಲಿ ಪಿಕ್ ಅಂತೇಳಿ ತೆಗಿಯೋಕ್ಕಾಗಿಲ್ಲ, ಪ್ರಿನ್ಸಿಪಲ್ ನಿಂತ್ಕೊಂಡು ತೆಗೆದಿದ್ರಲ್ಲೇ ಒಂದೊಂದು ಫೋಟೋ ಬಂದಿದ್ದಾವೆ. ಹಾಗೆ ಸ್ಟೂಡೆಂಟ್ಸ್ ಕೂಡ ಬಂದಿದ್ದರು. ಸೊ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು. ಅಡುಗೆ ನಾವು ಮನೆಯಲ್ಲೇ ಮಾಡಿದ್ವಿ, ತುಂಬ ಖುಷಿಯಾಯಿತು. ಸೊ ನಮ್ಮ ಪೂನಾದ ಹೋಟೆಲ್ ನೋಡಿದ್ದೀರಲ್ಲ, ನಮ್ಮ ಪೂನಾದ ಅಕ್ಕನೇ ಅಡುಗೆ ಮಾಡಿರುವಂಥದ್ದು. ನಾವೆಲ್ಲ ಹೆಲ್ಪರ್ಗಳಾಗಿದ್ವಿ. ಸೊ ಅಡುಗೆ ಅಂತೂ ತುಂಬ ಸೂಪರಾಗಿತ್ತು. ಸೊ ಹಾಗೆ ಫಂಕ್ಷನ್ನ ಬ್ಯಾಕ್ಗ್ರೌಂಡ್ ನೀವು ಇಲ್ಲಿ ಚೆಕ್ ಮಾಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಸೊ ಯಾವ ಥರ ಪ್ರಿಪೇರ್ ಮಾಡಿದ್ವಿ ಅಂತಂದರೆ, ನಾನು ಹಸ್ಬೆಂಡ್ ಹೋಗಿ ಮಾರ್ಕೆಟ್ನಿಂದ ಎಲ್ಲ ಸಾಮಾನೆಲ್ಲ ತೊಗೊಂಬಂದ್ವಿ. ಸೊ ಹಿಂದಿನ ದಿನ ನೈಟ್ ಎಲ್ಲ ರೆಡಿ ಮಾಡ್ಕೊಂಡ್ವಿ, ನೋಡ್ಬೋದು ನೀವು. ಆದರೆ ನಾವೇನು ರೆಡಿ ಮಾಡ್ಕೊಂಡ್ವಲ್ಲ ಅದನ್ನು ಯಾವುದನ್ನು ಕೂಡ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ಸೊ ಇವನ್ ನಾವು ಫಂಕ್ಷನಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೂ ನಮಗಾಗಲಿಲ್ಲ. ಸೊ ಟೈಮ್ ಆಗಲಿಲ್ಲ. ಹಾಗೆ ಸಣ್ಣ ಗ್ಲಿಮ್ಸ್ ಅಷ್ಟೇ ಇದ್ದಾವೆ ಇದಿಷ್ಟು. ಸೊ ಏನೆಲ್ಲ ಐಟಮ್ಸ್ ಮಾಡಿದ್ವಿ ಅಂತಂದರೆ, ಸಲಾಡ್ಸ್ ಮಾಡಿದ್ವಿ. ಮತ್ತು ಮೂಲಂಗಿ ಮತ್ತು ಗಜ್ರಿ, ಮೂಲಂಗಿ ಸೊಪ್ಪು, ಸೌತೆಕಾಯಿ ಅದೆಲ್ಲ ಹಾಕಿ, ಮತ್ತು ಅಮ್ಮ ಹುಣಸೆಕಾಯಿ ಚಟ್ನಿ ಮಾಡಿದರು. ಮತ್ತು ಡ್ರೈ ಚಟ್ನಿ, ಎಲ್ಲ ನಾರ್ತ್ ಸ್ಟೈಲಿನ ಚಟ್ನಿ. ಮತ್ತು 2 ಥರದ ಪಲ್ಯ, ಮೊಳಕೆ ಬರೆಸಿದ್ದು ಕಾಳಿನ ಪಲ್ಯ, ಹಾಗೆ 2-3 ಥರದ ಪಲ್ಯ ಮಾಡಿದ್ವಿ. ಪಲಾವ್ ಮಾಡಿದ್ವಿ, ಅನ್ನ ಸಾರು, ರೈತ, ಹಾಗೆ ಪಾಯಸ ಮಾಡಿದ್ವಿ. ಪಾಯಸ ಅಂತೂ ತುಂಬ ಚೆನ್ನಾಗಾಗಿತ್ತು. ಹಾಗೆ ಪೂರಿ, ಅದಕ್ಕೆ ವೆಜ್ ಕುರ್ಮಾ. ಸೊ ಈ ಥರ, ಹಾಗೆ ಮಜ್ಜಿಗೆ, ಇದಿಷ್ಟನ್ನು ಕೂಡ ನಾವು ಮನೇಲಿ ರೆಡಿ ಮಾಡಿದ್ವಿ. ನೋಡಿ, ರೆಡಿ ಆಗೋ ಮುಂಚೆ ಶಾಸ್ತ್ರ ಮಾಡ್ತಿರುವಂಥದ್ದು. ನನ್ನ ದೊಡ್ಡಕ್ಕ ಶಾಸ್ತ್ರ ಮಾಡ್ತಾ ಇದ್ದಾಳೆ. ಸೊ ನನ್ನ ಸಾರಿ ಇದಕ್ಕಿಂತ ಮುಂಚೆ ನಾನು ಫೋಟೋದಲ್ಲಿ ತೋರಿಸಿದ್ನಲ್ಲ, ಆ ಸಾರಿ ನಮ್ಮ ಅಣ್ಣ ತಂದಿದ್ದು. ಸೊ ಇದು ಕಾಂಬಿನೇಷನ್ ಮಾತ್ರ ಭಾರಿ ಚೆನ್ನಾಗಿತ್ತು, ವಾಯ್ಲೆಟ್ ಬಾರ್ಡ್ರಲ್ಲಿ. ಬ್ಲೌಸ್ ಏನು ಹೊಲಿಸಿರಲಿಲ್ಲ, ನನ್ನ ಹತ್ರ ರೆಡಿಮೇಡ್ ಬ್ಲೌಸ್ ಇದೆ ಅಂತೇಳಿ, ಹೊಸದು ಅಂತೇಳಿ ಅದನ್ನೇ ಹಾಕ್ಕೊಂಡಿದ್ದೆ. ಸೊ ನಾನು ಬೇರೆ ಏನು ಇದು ಮಾಡ್ಕೊಂಡಿಲ್ಲ. ಸೊ ತುಂಬ ಚೆನ್ನಾಗಾಯಿತು ಫಂಕ್ಷನ್. ಹಾಗೆ ಇನ್ನೊಂದು ವಿಷಯ ಏನು ಅಂತಂದರೆ, ನಾವು ಶನಶಿಂಗಣಾಪುರ ಮತ್ತು ಸಾಯಿಬಾಬಾ ಟೆಂಪಲಿಗೆ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದಿದ್ವಿ. ಸೊ ಇದು ತುಂಬ ಖುಷಿ ಕೊಟ್ಟಿತ್ತು ನನಗೆ. ಅದಾಗಿ ಅಲ್ಲಿಂದ ಬರುವಾಗ ದೇವರಲ್ಲಿ ಬಿಡ್ಕೊಂಬಂದಿದ್ದೆ, ಕನ್ಫರ್ಮ್ ಆಗ್ಲಪ್ಪ ಅಂತೇಳಿ. ಸೊ ಅದೇ ರೀತಿ ಎಲ್ಲ ಒಳ್ಳೆಯದಾಯಿತು. ಸೊ ಇದು ನಂದು ಫಸ್ಟ್ ನಾನು ಬಾಗಲಕೋಟೆಯಿಂದ ಬಿಜಾಪುರಕ್ಕೆ ಟ್ರಾವೆಲ್ ಮಾಡಿರುವಂಥದ್ದು. ಹಾಗೆ ನನ್ನ ಫಸ್ಟ್ ಮಂತ್ ಮತ್ತು ಸೆಕೆಂಡ್ ಮಂತ್, ಹಾಗೆ ಥರ್ಡ್ ಮಂತಿನ ಜರ್ನಿಯನ್ನು ನಾನು ಇಲ್ಲಿ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.